ಇದ್ದೀವಿ. ಎಲ್ಲಿ ಜಾಗ ಅದೇ ಈಗ ನೋಡ್ಲಿಕ್ಕೆ ಅಣ್ಣ ಸೈಡ್ ಬರ್ರಿ ಟಿ ಶರ್ಟ್ ಅಜ್ಜ ಸ್ವಲ್ಪ ಸೈಡ್ ಬರ್ರಿ. ಒಂದು ಜಾಗ ಒಂದು 2 ಗುಂಟೆ ಜಾಗ ಒಂದು ಮನೆ ಮಾಡಿ ಕೊಡಬೇಕು ಅಂತ ತೀರ್ಮಾನ ಮಾಡಿ ನಮ್ಗೆ ಅರ್ಥ ಆಯಿತು. ನಿಮ್ಮ ಪರವಾಗಿ ನಾನು ಕಾಯಲಿಕ್ಕೆ ಪೊಲೀಸ್ ಇಡುವ ಏನು ಬೇಕಾದರೂ ವ್ಯವಸ್ಥೆ ಮಾಡಿಸುವ ಅದನ್ನು ಅಲ್ಲ ಖಾಲಿ ಮಾಡಲಿಲ್ಲ ಮತ್ತು ವ್ಯತ್ಯಾಸ ಆದರೆ ಕರೆಕ್ಟೇ ವ್ಯತ್ಯಾಸ ಅಲ್ಲ ಮನೆಯಲ್ಲಿ ಇನ್ನೂ ಖಾಲಿ ಮಾಡಲಿಲ್ಲ. ಹೌದು ನಿಮ್ಮ ಮಾತು ಕೇಳಲಿಲ್ಲ ಅಂದರೆ ಪೊಲೀಸರು ಕರ್ಕೊಂಡು ಹೋಗಿ ಶಿಫ್ಟ್ ಮಾಡಿಸಿ ಬಿಡಬೇಡಿ. ವ್ಯತ್ಯಾಸ ಆದರೆ ವಿಡಿಯೋ ತಹಸೀಲ್ದಾರ್ ರೈಟಿಂಗಲ್ಲಿ ಕೊಡಿ. ಮತ್ತು ಸುಮ್ಮನೆ ಮತ್ತೆ ರಗಳೆ ಮಾಡೋದು ಬೇಡ. ರಗಳೆ ಏನಾದರೂ ವ್ಯತ್ಯಾಸ ಆದರೆ ಮತ್ತೆ ರಗಳೆ ಪ್ರತಿ ಮನೆಯಲ್ಲಿ ಫಿಶರ್ಮನ್ ಇಲಾಖೆನೂ ಬರ್ತದೆ. ಆವಾಗ ನೀವು ಆರಾಮಾಗಿ ಕೂತ್ಕೊಂಡು ಗಡಿಮಡಿ ಮಾಡದೆ ದೋಣಿ ತೋರಿಸಿ ಬಲೆ ತೋರಿಸಿ ಇದನ್ನು ಮಾಡುವ. ಅಮ್ಮ ಸಿಗಬೇಕು ಅದು ನ್ಯಾಯವಾಗಿ ಕೆಲಸ ಮಾಡ್ತೇವೆ ನಾವು. ಮೊಬೈಲ್ ನಿಂತವ್ರಿ ಅವರಿಗೆ ಒಂದು ತಹಸೀಲ್ದಾರ್ ಏನಿಲ್ಲ. ಈಗ ನೀವು ಅಣ್ಣ ನೀವು ಹಿಂದೆ ಬರ್ರಿ ಜನ ಬರ್ತಾರೆ ನೋಡಿ. ಮತ್ತೆ ಅದರೊಳಗೆ ಇಷ್ಟೇ ಹೋಗಿದೆ ಅಷ್ಟೇ ಹೋಗಿದೆ ನೋಡ್ಲಿಕ್ಕೆ ಹೋಗಬೇಡಿ. ಒಂದು ಪಾಪ ಒಂದು ದೋಣಿದು ಒಂದು ತುಳ್ಳು ಒಂದು 2 ಫೂಟ್ ನೀರು ಬಂದರೂ ಸಹ ಆ ಕೆಳಗೆ ಅದೇನಾಗ್ತದೆ ಮಣ್ಣು ಪೌಡ್ರಾಗಿ ಇರ್ತದೆ. ಅದಕ್ಕೆ ತಾಕತ್ತು ಇರುವುದಿಲ್ಲ. ಅದ್ರ ತಾಕತ್ತು ಅಂಟಿಸನ್ನ ಬಿಟ್ಟುಬಿಡ್ತದೆ. ಅದಕ್ಕೆ ನೀವೇನು ಮಾಡಬೇಕು, ಅವರಿಗೆ ಸಂಪೂರ್ಣ ನಿಮ್ಮ ಮನೆಗೆ ಏನು ಖರ್ಚಿದೆ ಅದನ್ನು ನೀವು ಇಷ್ಟ ಮತ್ತು ಅದಕ್ಕೆ ಬರೀರಿ. ಇದು ಮೇಲೆ ಮತ್ತು ಈ ಮಣ್ಣಿನ ಗೋಡೆ ನೀರನ್ನು ಹಿಗ್ಗಿಕೊಂಡಿದೆ ಅಂತ ಹೇಳ್ಬೋದು. ನೀವು ನಾನು ನಿಮಗೆ ಸುಳ್ಳು ಬರಿ ಅಂತ ಹೇಳೋದಿಲ್ಲ, ಕರೆಕ್ಟಾಗಿ ಬರೀರಿ. ಎಸ್ ಪಿ ಅವರು DC ಅಣ್ಣ ನೀವು ಸೈಡ್ ಅಣ್ಣ ಸೈಡ್ ಬರ್ರಿ. ಸಾಯಿಗೆ ಹೋಗ್ರಿ ಅಣ್ಣ ಸೈಡ್ ಬರ್ರಿ. ಇಲ್ಲ ಅವ್ನ ಕ್ಯಾಮ್ರಾ ಹಾಳಾಗಿದೆ ಸರ್. ಸ್ವಲ್ಪ ಇದು ಮನೆ ನಿಮ್ಮ ಅಕೌಂಟಿಗೆ ಜಮಾ ಆಗ್ತದೆ. 1,20,000 ಸಾಯಿಂಗ್ ಹೋಗ್ರ ಕೈ ತೆಗೀರಿ ಅಣ್ಣ. ಅಲ್ಲಿ ಹಾಸ್ಪಿಟ್ಲಲ್ಲಿ ಇದ್ದವರಿಗೆ ಮತ್ತೆ ನಿಮ್ಮದು ಮನೆಯದು ಮುಂದೆ ಏನು ಮಾಡೋದು. ಕ್ಯಾಮ್ರಾ ಹಾಳಾಗಿದೆ. ಈ 24 ತೋರಿಸ್ತಿದೆ, ಔಟ್ ಆಫ್ ಫೋಕಸ್ ಆಗಿಬಿಟ್ಟಿದೆ. ಮೇಡಮ್ ಈಗ ಅದೇನು 5 ಲಕ್ಷದ 1,20,000 1,20,000 ನಿಮ್ಮ ಮನೆಗೆ ಅಂತ ಕೊಟ್ಟಿದ್ದಾರೆ. ಆಯ್ತಾ? 4 ಜನ ಮತ್ತೆ ಒಂದು ಹೇಳ್ತೇನೆ, ನೀವು ಅದನ್ನ ಮನೆ ಗೋಡೆ ಮಾತ್ರ ಏನು ಗೊತ್ತಿದ್ದ ನೀರು ಬಂದದಕ್ಕೆ ನೀರನ್ನು ನೀವು ಸಂಪೂರ್ಣ ತಗೊಳ್ಬೇಕು. ಇದ್ದಿದ್ರೆ ಆ ಮಣ್ಣು ಆಮೇಲೆ ಮತ್ತೆ ಎಲ್ಲಿ ಜಾಗ ಅದೇ ಈಗ ನೋಡ್ಲಿಕ್ಕೆ ಅಣ್ಣ ನೀವು ಸೈಡ್ ಬರ್ರಿ ಟಿ ಶರ್ಟ್ ಅಜ್ಜ ಸ್ವಲ್ಪ ಸೈಡ್ ಬರ್ರಿ. ಒಂದು ಜಾಗ ಒಂದು 2 ಗುಂಟೆ ಜಾಗ ಒಂದು ಮನೆ ಮಾಡಿ ಕೊಡಬೇಕು ಅಂತ ತೀರ್ಮಾನ ಮಾಡಿ ನಮ್ಗೆ ಅರ್ಥ ಆಯಿತು. ನಿಮ್ಮ ಪರವಾಗಿ ನಾನು ಕಾಯಲಿಕ್ಕೆ ಪೊಲೀಸ್ ಇಡುವ ಏನು ಬೇಕಾದರೂ ವ್ಯವಸ್ಥೆ ಮಾಡಿಸುವ ಅದನ್ನು ಅಲ್ಲ ಖಾಲಿ ಮಾಡಲಿಲ್ಲ ಮತ್ತು ವ್ಯತ್ಯಾಸ ಆದರೆ ಕರೆಕ್ಟೇ ವ್ಯತ್ಯಾಸ ಅಲ್ಲ ಮನೆಯಲ್ಲಿ ಇನ್ನೂ ಖಾಲಿ ಮಾಡಲಿಲ್ಲ. ಹೌದು ನಿಮ್ಮ ಮಾತು ಕೇಳಲಿಲ್ಲ ಅಂದರೆ ಪೊಲೀಸರು ಕರ್ಕೊಂಡು ಹೋಗಿ ಶಿಫ್ಟ್ ಮಾಡಿಸಿ ಬಿಡಬೇಡಿ. ವ್ಯತ್ಯಾಸ ಆದರೆ ವಿಡಿಯೋ ತಹಸೀಲ್ದಾರ್ ರೈಟಿಂಗಲ್ಲಿ ಕೊಡಿ. ಮತ್ತು ಸುಮ್ಮನೆ ಮತ್ತೆ ರಗಳೆ ಮಾಡೋದು ಬೇಡ. ರಗಳೆ ಏನಾದರೂ ವ್ಯತ್ಯಾಸ ಆದರೆ ಮತ್ತೆ ರಗಳೆ
ಕಡಿಮೆ ಮಾಡಿದ್ರೆ ಪ್ರತಿ ಮನೆಯಲ್ಲಿ ಫಿಶರ್ಮೆನ್ ಇಲಾಖೆನೂ ಬರ್ತದೆ. ಅವಾಗ ನೀವು ಆರಾಮಾಗಿ ಕೂತ್ಕೊಂಡು ಗಡಿಮಡಿ ಮಾಡದೆ ದೋಣಿ ತೋರಿಸಿ ಬಲೆ ತೋರಿಸಿ ಇದನ್ನು ಮಾಡುವ. ಅಮ್ಮ ಸಿಗ್ಬೇಕು ಅದು ನ್ಯಾಯವಾಗಿ ಕೆಲಸ ಮಾಡ್ತೇವೆ ನಾವು. ಮೊಬೈಲ್ ತಿಂತವ್ರಿ ಅವರಿಗೆ ಒಂದು ತಹಶೀಲ್ದಾರ್ ಏನಿಲ್ಲ, ಈಗ ನೀವು ಅಣ್ಣ ನೀವು ಹಿಂದೆ ಬರ್ರಿ ಜನ ಬರ್ತಾರೆ ನೋಡಿ. ಮತ್ತೆ ಅದರೊಳಗೆ ಇಷ್ಟೇ ಹೋಗಿದೆ ಅಷ್ಟೇ ಹೋಗಿದೆ ನೋಡ್ಲಿಕ್ಕೆ ಹೋಗ್ಬೇಡಿ. ಒಂದು ಪಾಪ ಒಂದು ದೋಣಿದು ಒಂದು ತುಳ್ಳು ಒಂದು 2 ಫೂಟ್ ನೀರು ಬಂದರೂ ಸಹ ಆ ಕೆಳಗೆ ಅದೇನಾಗ್ತದೆ ಮಣ್ಣು ಪೌಡ್ರಾಗಿ ಹೋಗ್ತದೆ. ಅದಕ್ಕೆ ತಾಕತ್ತು ಇರುವುದಿಲ್ಲ, ಅದ್ರ ತಾಕತ್ತು ಅಂಟು ಸಣ್ಣ ಬಿಟ್ಟುಬಿಡ್ತದೆ. ಅದಕ್ಕೆ ನೀವೇನು ಮಾಡಬೇಕು, ಅವ್ರಿಗೆ ಸಂಪೂರ್ಣ ನಿಮ್ಮ ಮನೆಗೆ ಏನು ಖರ್ಚಿದೆ ಅದನ್ನು ನೀವು ಇಷ್ಟ ಮತ್ತೆ ಅದಕ್ಕೆ ಬರೀರಿ. ಇದು ಮೇಲೆ ಮತ್ತೆ ಈ ಮಣ್ಣಿನ ಗೋಡೆ ನೀರನ್ನು ಹಿಗ್ಗಿಕೊಂಡಿದೆ ಅಂತ ಹೇಳ್ತೀವಿ ನೀವು. ನಾನು ನಿಮಗೆ ಸುಳ್ಳು ಬರಿ ಅಂತ ಹೇಳುವುದಿಲ್ಲ, ಕರೆಕ್ಟಾಗಿ ಬರೀರಿ. ಎಸ್ ಪಿ ಅವರು DC ಎಸ್ ಪಿ ಅಣ್ಣ ನೀವು ಸೈಡ್ ಅಣ್ಣ ಸೈಡ್ ಬರ್ರಿ ಸಾಯಿಗೆ ಹೋಗ್ರಿ ಅಣ್ಣ ಸೈಡ್ ಬರ್ರಿ. ಇಲ್ಲ ಅವ್ನ ಕ್ಯಾಮ್ರಾ ಹಾಳಾಗಿದೆ ಸರ್. ಸ್ವಲ್ಪ ಇದು ಮನೆ ನಿಮ್ಮ ಅಕೌಂಟಿಗೆ ಜಮಾ ಆಗ್ತದೆ 1,20,000. ಸಾಯಿಗೆ ಹೋಗ್ರ ಕೈ ತೆಗೀರಿ ಅಣ್ಣ. ಅಲ್ಲಿ ಹಾಸ್ಪಿಟಲಲ್ಲಿ ಇದ್ದವರಿಗೆ ಮತ್ತೆ ನಿಮ್ಮದು ಮನೆದು ಮುಂದೆ ಏನು ಮಾಡೋದು. ಕ್ಯಾಮ್ರಾ ಹಾಳಾಗಿದೆ. ಈ 24 ತೋರಿಸ್ತಿದೆ, ಔಟ್ ಆಫ್ ಫೋಕಸ್ ಆಗಿಬಿಟ್ಟಿದೆ. ಮೇಡಮ್ ಈಗ DC ಅವರೇ ಈಗ ಅದೇನು 5 ಲಕ್ಷದ 1,20,000 1,20,000 ನಿಮ್ಮ ಮನೆಗೆ ಅಂತ ಕೊಟ್ಟಿದ್ದಾರೆ ಆಯ್ತಾ. 4 ಜನ ಮತ್ತೆ ಒಂದು ಹೇಳ್ತೇನೆ, ನೀವು ಅದನ್ನ ಮನೆ ಗೋಡೆ ಮಾತ್ರ ಏನು ಗೊತ್ತಿದ್ದ ನೀರು ಬಂದದಕ್ಕೆ ನೀರನ್ನು ನೀವು ಸಂಪೂರ್ಣ ತಗೊಳ್ಬೇಕು. ಇದ್ದಿದ್ರೆ ಆ ಮಣ್ಣು ಆಮೇಲೆ ಮತ್ತೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ.